ಸ್ವಚ್ಛ ಭಾರತ, ಸ್ವಚ್ಛ ಬೆಂಗಳೂರು, ಸುಂದರ ಬೆಂಗಳೂರು, ಉದ್ಯಾನ ನಗರಿ ಬೆಂಗಳೂರು, ಇಷ್ಟೆಲ್ಲ ಹೆಸರುಗಳಿಂದ ನಾವು ವರ್ಣನೆ ಮಾಡೋ ಬೆಂಗಳೂರು ನಿಜವಾಗ್ಲೂ ಸ್ವಚ್ಛವಾಗಿದೆಯಾ? ಹೇಗಿದೆ ನಮ್ಮ ಬೆಂಗಳೂರು? ಬನ್ನಿ ಬೆಂಗಳೂರಿನ ಜನ ಏನು ಹೇಳ್ತಾರೆ ನೋಡ್ಕೊಂಡು ಬರೋಣ. KR ಮಾರ್ಕೆಟ್ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಇರೋ ಈ ಬಸ್ ಸ್ಟಾಪ್ ಇಷ್ಟೊಂದು ಗಲೀಜಾಗಿರೋದು ಯಾಕೆ? ಇಷ್ಟು ಸುಂದರವಾಗಿ ಕಟ್ಟಿರೋ ಬಸ್ ಸ್ಟಾಪ್ನ ಸರಿಯಾಗಿ ಇಟ್ಟುಕೊಳ್ಳೋ ಜವಾಬ್ದಾರಿ ಯಾರದ್ದು? ನಿರ್ಗತಿಕರು, ಕುಡುಕರು, ಅವಿದ್ಯಾವಂತ ಸತ್ಪ್ರಜೆಗಳ ತಂಗುದಾಣ ಆಗ್ತಾ ಇದೆಯಾ ಈ ಪ್ರದೇಶ? ಯಾರು ಇದಕ್ಕೆಲ್ಲ ಜವಾಬ್ದಾರಿ? ಇದನ್ನೆಲ್ಲ ತಡೆಯೋರು ಯಾರೂ ಇಲ್ವಾ? 1 ಕೋಟಿಗೂ ಅಧಿಕವಾಗಿರೋ ಬೆಂಗಳೂರಿನ ಜನಸಂಖ್ಯೆಗೆ ಅಲ್ಲಲ್ಲಿ ಪಬ್ಲಿಕ್ ಟಾಯ್ಲೆಟ್ಗಳ ವ್ಯವಸ್ಥೆ, ಕಸ ಹಾಕೋಕೆ ಡಸ್ಟ್ಬಿನ್ಗಳ ವ್ಯವಸ್ಥೆ, ಕಸ ಮಾಡುವವರ ವಿರುದ್ಧ ಅಗತ್ಯ ಕ್ರಮ ತೆಗೆದುಕೊಳ್ಳುವವರೆಗೂ ಇದು ಹೀಗೇನಾ? ಇದರ ಬಗ್ಗೆ ಜನ ಏನು ಹೇಳ್ತಾರೆ? ಜನಗಳು ಗೊತ್ತಾಗಬೇಕಷ್ಟೇ, ಅದು ಹಾಕಬೇಕು ಹಾಕ್ಬಾರ್ದು ಅನ್ನೋದು. ಐ ಥಿಂಕ್ ಇಲ್ಲಿ ಜಾಸ್ತಿ ಬೀಳೋದು ಇಂಥವ್ರಿಂದನೇ. ಕೆಲವ್ರು ಕುಡ್ಕೊಂಬಂದು ಗಲೀಜು ಹಾಕೋದು ನೋಡಿ ಈ ಥರ. ಆ್ಯಂಡ್ ಮೋರ್ ಓವರ್ ನಮ್ಮ BBMP ಅವರು ಕೆಲಸ ಮಾಡಬೇಕು, ಮಾಡ್ತಾರೆ ಅನ್ಸುತ್ತೆ, ಪ್ರತಿದಿನ ಕ್ಲೀನ್ ಮಾಡ್ತಾರೆ. ಬಟ್ ನೀವು ಸಂಜೆ ಬಂದು ನೋಡಿದ್ರು ಇದೇ ಕಥೆನೇ ಮತ್ತೆ. ಸೊ ಐ ಥಿಂಕ್ ಟ್ರಾವೆಲ್ ಮಾಡೋರು ಯಾರು ಅಷ್ಟು ಗಲೀಜು ಮಾಡಲ್ಲ ಅನ್ಕೊತೀನಿ. ಟ್ರಾವೆಲ್ ಮಾಡೋರು ಯಾರು ಇಲ್ಲ. ಈ ಹಾಸ್ಪಿಟಲಲ್ಲಿ ಅಟೆಂಡರ್ಸ್ ಎಲ್ಲ ಬಂದಿರ್ತಾರಲ್ಲ ಅವ್ರುಗಳಾಗಲಿ ಅಥವಾ ಈ ಥರದವರು, ಅವ್ರುಗಳಿಂದನೇ ಅಷ್ಟು ಕಸ ಬೀಳೋದು ಅನಿಸುತ್ತೆ. ಡೈಲಿ ಕ್ಲೀನಿಂಗ್ ಇರುತ್ತೆ. ಐ ಥಿಂಕ್ ನಾವು ಯಾವಾಗಲೂ ಒಂದು ಸಲ ಈ ಕಡೆ ಬರೋದು, ಬಟ್ ನೋಡಿದಾಗ ಗೊತ್ತಾಗುತ್ತೆ ಡೈಲಿ ಕ್ಲೀನಿಂಗ್ ಇದ್ದಿತ್ತೆ. ಸಂಜೆ ಅಷ್ಟರಲ್ಲಿ ಮತ್ತೆ ಅದೇ ಕಥೆ ಇದೆ. ಸೊ ಮೇಯ್ನ್ ಅದೇ ಹೇಳ್ತಾರಲ್ಲ, ನಾವು ಅದ್ರ ಬಗ್ಗೆ ತುಂಬ ಎಚ್ಚೆತ್ಕೊಳ್ಬೇಕು. BBMP ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೋಬೇಕು ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಇಲ್ಲಾದರೆ ಅಟ್ಲೀಸ್ಟ್ ಒಂದು 5 ನಿಮಿಷ ಕುತ್ಕೊಳ್ಬೋದು. ನೀವು ಆ ಕಡೆ ಅಬ್ಸರ್ವ್ ಮಾಡಿದ್ರೆ ಕೂರೋದಕ್ಕೂ ಆಗೋಲ್ಲ, ಅಷ್ಟು ಸ್ಮೆಲ್ಲಿದೆ, ಅಷ್ಟು ಗಲೀಜಿದೆ ಆ ಕಡೆ. ಕಸ ಅನ್ನೋದಕ್ಕಿಂತ ಇಲ್ಲಿ ಯೂರಿನ್ ಮಾಡೋದಾಗಲಿ ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಇಷ್ಟು ಚೆನ್ನಾಗಿ ಮಾಡಿದ್ದಾರೆ, ಇಷ್ಟೊಂದು ಚೆನ್ನಾಗಿ ಏನೋ ಮೆಟ್ರೋ ಸ್ಟೇಷನ್ ಆಗಲಿ ಬಸ್ ಸ್ಟಾಪ್ ಆಗಲಿ ಮಾಡಿದ್ದಾರೆ. ಬಟ್ ಅದನ್ನು ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ ಅಂತಂದರೆ ಇಟ್ಸ್ ವೇಸ್ಟ್ ಅಲ್ವೇ, ಇಷ್ಟೆಲ್ಲ ಖರ್ಚು ಮಾಡಿರೋವಂಥದ್ದು. ಈಗ ನಾವಿರೋದು KR ಮಾರ್ಕೆಟ್ನ ತರಕಾರಿ ಮಂಡಿಯಲ್ಲಿ. ಸುತ್ತಮುತ್ತಲ ಎಲ್ಲ ಪ್ರದೇಶದಲ್ಲಿ ಬೆಳೆದ ತರಕಾರಿಗಳೆಲ್ಲವೂ ಬರೋದು ಇಲ್ಲಿಗೆ. ರಾತ್ರಿ ವೇಳೆ ಈ ಮಾರ್ಕೆಟ್ನಲ್ಲಿ ಚಟುವಟಿಕೆಗಳು ಜಾಸ್ತಿ. ಸುಮಾರು 400ಕ್ಕೂ ಹೆಚ್ಚು ಅಂಗಡಿಗಳಿರುವ ಮಾರ್ಕೆಟ್, ಯಾವಾಗಲೂ ಜನರಿಂದ ತುಂಬಿರುವ ಮಾರ್ಕೆಟ್, ವ್ಯಾಪಾರ ವ್ಯವಹಾರ ಅಧಿಕವಾಗಿರುವ ಮಾರ್ಕೆಟ್ ಹೇಗಿದೆ? ಅಲ್ಲಿನ ಸಮಸ್ಯೆ ಏನು? ಎಷ್ಟು ಕ್ಲೀನ್ ಆಗಿದೆ? ತೋರಿಸ್ತೀವಿ ನೋಡಿ. ಮಳೆ ಬಂದಿರೋದ್ರಿಂದ ಮಾರ್ಕೆಟ್ ತುಂಬ ಗಲೀಜಾಗಿದೆ. ಅದರ ಮಧ್ಯೆನೇ ವ್ಯಾಪಾರ ಕೂಡ ನಡೀತಾ ಇದೆ. ಎಲ್ಲ ಕಡೆ ಕೊಚ್ಚೆ, ಕಸದ ರಾಶಿ, ಅದರ ಮೇಲೆ ತರಕಾರಿ, ಕೆಲವೊಂದು ತರಕಾರಿ ಬೇಡ ಅಂತ ಎಸೆದಿರೋದನ್ನೂ ಕೂಡ ಚೀಲದಲ್ಲಿ ತುಂಬಿಕೊಳ್ತಾ ಇರೋ ಜನಗಳು. ಅದನ್ನು ತೆಗೆದುಕೊಂಡು ಹೋಗಿ ಯಾವ ಹೋಟೆಲ್ಗೆ ಮಾರ್ತಾರೋ ದೇವರೇ ಬಲ್ಲ. ಇಷ್ಟು ದೊಡ್ಡ ಮಾರ್ಕೆಟ್ನ ನಿಜವಾಗ್ಲೂ ಸರಿ ಮಾಡಿ ಮೇಂಟೈನ್ ಮಾಡ್ತಾ ಇದ್ದಾರಾ? ಇಲ್ಲಿನ ಸ್ಥಳೀಯ ವ್ಯಾಪಾರಿ ಏನು ಹೇಳ್ತಾರೆ? ಸರ್, ಇಲ್ಲಿ ಮಾರ್ಕೆಟಲ್ಲಿ ದಿನ ಕಸರ ಕ್ಲೀನ್ ಮಾಡ್ತಾವ್ರೆ. ಇಲ್ಲಿ ಎಷ್ಟೇ ಕ್ಲೀನ್ ಮಾಡಿದ್ರೂ ಗಲೀಜು ಆಗೇ ಆಗುತ್ತೆ ಸರ್. ಇಲ್ಲಿ ತರಕಾರಿ ಎಲ್ಲ ಕೊಳ್ತೋಗ್ಬಿಡುತ್ತೆ, ಅದು ಸೇಲ್ ಆಗಲ್ಲ. ಅದು ರೋಡಿಗೆ ಹಾಕಿದ್ರೆ ತಿರ್ಗಾ ಕಸರ ಆಗೇ ಆಗುತ್ತೆ ಸರ್. ಅಂದರೆ ದಿನ ಕ್ಲೀನ್ ಮಾಡ್ತಾರೆ ಇಲ್ಲಿ ಒಳ್ಳೆ ಐಟಮ್ ಬಂದ್ರೂ ಖಾಲಿ ಆಗುತ್ತೆ, ಕಚರಾ ಐಟಮ್ ಬಂದ್ರೂ ಖಾಲಿ ಆಗುತ್ತೆ. ನೀವು ಬೇರೆ ಕಡೆ ಎಲ್ಲಿ ಹೋದ್ರೂ ಇಷ್ಟು ಕ್ಲೀನಾಗೆ ಖಾಲಿ ಆಗಲ್ಲ. ಸ್ವಲ್ಪ ಬಾತ್ರೂಮ್ ಫೆಸಿಲಿಟೀಸ್ ಮಾತ್ರ ಚೆನ್ನಾಗಿ ಮಾಡಿಕೊಟ್ರೆ ಸಾಕು. ಬಾತ್ರೂಮ್ ಫೆಸಿಲಿಟಿ ಸ್ವಲ್ಪ ಕರೆಕ್ಟಾಗಿಲ್ಲ. ಇನ್ನೊಂದು ಎಲ್ಲ ನೀರಿನ ವ್ಯವಸ್ಥೆ ಬಾತ್ರೂಮ್ದು ಮಾತ್ರ ಮಾಡಿಕೊಟ್ಟಿದ್ರೆ ಸಾಕು ಸರ್. ಇಲ್ಲಿ ಒಂದು 400-500 ಅಂಗಡಿಗಳಿದೆಯಾ ಸರ್. ಬಾತ್ರೂಮ್ ಹೊರಗಡೆ ಇದೆ. ಪಾರ್ಕಿಂಗ್ ಮಾಡೋಕ್ಕೆ ಜಾಗನೇ ಇಲ್ಲ. ಇಲ್ಲಿ ಜಾಗ ಇಲ್ಲ ಪಾರ್ಕಿಂಗ್ ಮಾಡೋಕ್ಕೆ, ಇರೋದು ಜಾಗ ಅಷ್ಟೇ. ಇವಾಗ ಬಾತ್ರೂಮ್ ಮೇಲ್ಗಡೆ 1-2 ಕಡೆ ಕಟ್ಬಿಟ್ಟು ಸ್ವಲ್ಪ ನೀಟಾಗಿ ಯಾರಿಗಾದ್ರು ಅಲ್ಲಿ ಸೆಕ್ಯೂರಿಟಿ ಆಗಬೇಕು. ನೀವು ಎಷ್ಟೇ ಕ್ಲೀನ್ ಮಾಡಿದ್ರೂ ಇಲ್ಲಿ ಗಲೀಜು ಆಗೇ ಆಗುತ್ತೆ. ತರಕಾರಿ ಕೊಳ್ತೋಗ್ಬಿಡುತ್ತೆ, ಅದು ತಿರ್ಗಾ ರೋಡಿಗೆ ತೊಗೊಂಬಂದು 10 ಮೂಟೆ 20 ಮೂಟೆ ಹಾಕ್ತಾರೆ. ಸೊಪ್ಪು ಬರುತ್ತೆ, ಅದೆಲ್ಲ ಹಾಕ್ತಾರೆ, ಗಲೀಜಾಗುತ್ತೆ. ಮಾರ್ಕೆಟ್ನ ಒಳಗಡೆ ಜಾಗ ತುಂಬ ಇಕ್ಕಟ್ಟಾಗಿದೆ. ಅಲ್ಲೇ ಮಾರಾಟ, ಅಲ್ಲೇ ಊಟ, ಅಲ್ಲೇ ನಿದ್ದೆ, ಅಲ್ಲೇ ಎಲ್ಲ. ಇಲ್ಲಿ ಸುಮಾರು 200ಕ್ಕೂ ಅಧಿಕ ದಿನಗೂಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದು ಅವರಿಗೆ ಸರಿಯಾದ ಸೌಲಭ್ಯ ಇಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರ ಸಮಸ್ಯೆ ಕೇಳೋರೇ ಇಲ್ಲ. ಇದರ ಬಗ್ಗೆ ಅಲ್ಲಿನ ದಿನಗೂಲಿ ಕಾರ್ಮಿಕರೊಬ್ಬರು ಮಾತನಾಡಿದ್ದಾರೆ. ನಮಗೇನು ಇಲ್ಲ, ಡೈಲಿ ಬರ್ತೀವಿ, ಕೆಲಸ ಮಾಡ್ಕೊತೀವಿ, ಹೋಗ್ತಾ ಇದ್ದೀವಿ ಅಷ್ಟೇ. ಇದೇ ಇದಾವೆ, ಯಾವ ಸೌಲಭ್ಯ ಕೇಳಬೇಕಂತ ಏನಿದೆ. ಆದರೆ ಕ್ಲೀನಿಂಗ್ ಆಗ್ತದೆ, JCP ಇದೆ. ಆಮೇಲೆ ಇನ್ನೇನು ಸ್ವಲ್ಪ ಇಕ್ಕಟ್ಟಾಗಿದೆ ಜಾಗ ಅಷ್ಟೇ, ಇನ್ನೇನು ಯಾವುದೇ ತೊಂದರೆ ಏನಿಲ್ಲ. ಕೂಲಿ ಕಾರ್ಮಿಕರು ನಾವು, ಕೂಲಿ ಕಾರ್ಮಿಕರಿಗೆ ಏನು ಕೊಡ್ತದೆ ಗೌರ್ಮೆಂಟು? ಏನಿದೆ? ಏನಿಲ್ಲ. ಕೇಳಬೇಕಾದಂಥದ್ದು ನಾವು ಏನು ಕೇಳಬೇಕು? ಅವ್ರಿಗೆ ಗೊತ್ತದ, ಗೌರ್ಮೆಂಟ್ನವ್ರಿಗೆ. ನಮಗೇನು ಗೊತ್ತಾಗುತ್ತೆ?
ಸವಲತ್ತುಗಳು ಏನಿಲ್ಲ. ಕೂಲಿ ಕಾರ್ಮಿಕರು ನಾವು, ವ್ಯವಹಾರ ಮಾಡೋರು ಬೇರೆ. ನಾವು ಕೂಲಿ ಕಾರ್ಮಿಕರಿಗೆ ಆದಂಥದ್ದು ಏನು ಸಪ್ರೇಟಾಗಿ ಏನೂ ಇಲ್ಲೇ ಇಲ್ಲ. ಮೊದಲಿಂದ ಏನು ಮಾಡ್ಕೊತ ಬಂದಿದ್ದೀವಿ, ಅದೇ ಕೂಲಿ ಅದೇ 10 ರೂಪಾಯಿದಲ್ಲೇ ಇದನ್ನು ಮಾಡ್ತಾಯಿದ್ದೀವಿ ಅಷ್ಟೇ. ಇನ್ನಾದರೂ ಏನು ಹೆಚ್ಚು ಕಡಿಮೆ ಏನೂ ಆಗಿಲ್ಲ, ಅದನ್ನೇ ನಡೆದಿದೆ. ಆ ರೇಟೆಲ್ಲ ಹೆಚ್ಚಾಗೋಗ್ಯಾವ ಪ್ರತಿಯೊಂದು. ಆದರೆ ಇದು ಮಾತ್ರ ಅಷ್ಟೇ ಇರೋದು. ವೀಕ್ಷಕರೇ, ನಾವೀಗ ನೋಡ್ತಾ ಇರೋದು KR ಮಾರ್ಕೆಟ್ನ ಬಸ್ ನಿಲ್ದಾಣ. ನಿತ್ಯ ಸಾವಿರಾರು ಜನ ಓಡಾಡೋ ಈ ಪ್ರದೇಶ ಎಷ್ಟು ಗಲೀಜಾಗಿದೆ ನೀವೇ ನೋಡ್ಬೋದು. ಕೊಳಚೆ ನೀರು ರಸ್ತೆ ಮೇಲಿದೆ. ಅಲ್ಲೊಬ್ಳು ನಿರ್ಗತಿಕ ಹೆಣ್ಮಗಳು ಕೂಡ ರಸ್ತೆ ಪಕ್ಕದಲ್ಲೇ ಮಲಗಿದ್ದಾಳೆ. ಫುಟ್ಪಾತ್ ಅನ್ನೋದು ಗುಜ್ರಿ ಹಾಕೋ ಜಾಗ ಆಗಿದೆ. ಇದಕ್ಕೆಲ್ಲ ಮುಕ್ತಿ ಯಾವಾಗ ಅನ್ನೋ ಪ್ರಶ್ನೆ ಮಾತ್ರ ನಮ್ಮಲ್ಲೇ ಉಳಿದ್ಬಿಡತ್ತೆ. ಸರ್ಕಾರ ಮತ್ತು BBMP ಇದರ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗ ಪರಿಹಾರ ನೀಡಲಿ ಅನ್ನೋದೇ ನಮ್ಮ ಆಶಯವಾಗಿದೆ. ಧೀರಜ್ ಬೋರ್ಕರ್, ಆಲ್ಮಾ ನ್ಯೂಸ್ 24, ಬೆಂಗಳೂರು.